ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಜನಾರ್ದನಾಯ ನಮಃ. ವಸ್ವೀಷು ತೇ ಚರಿತ್ರೆ ಅಸ್ತು ಶಕ್ತಿರ್ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ. ಉದು ಬ್ರಹ್ಮಾಣ್ಯೈರಯತ ಶ್ರವಸ್ಯೇಂದ್ರಂ ಸಮರ್ಯೇ ಮಹಯಾ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನಮಾಲೆಯಲ್ಲಿ ಇದು 390ನೇ ಭಾಗ. ಅದರಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 131ನೇ ನಾಮ ಜನಾರ್ದನ ಅಂತ. ಅದರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವೀಗ ನೋಡೋಣ. ಜನಾರ್ದನ ಎಂಬ ಶಬ್ದಕ್ಕೆ ಏನೇನು ಅರ್ಥ ಆಗಬಹುದು ಅಂತ ಅನ್ನೋದನ್ನು ಮೊದಲು ನೋಡೋಣ. ಜನಾರ್ದನ ಅಂದ್ರೆ ದುಷ್ಟರನ್ನ ದಮನಿಸುವವನು ಅಂತ ಅರ್ಥ. ಜನ ಅಂದ್ರೆ ಸಾಮಾನ್ಯ ಜನರು ಅಂತಾನೆ ಅರ್ಥ. ಆದ್ರೆ ದಮನಿಸುವುದು ಭಗವಂತ ದುಷ್ಟರನ್ನೇ, ಆದ್ರಿಂದ ಜನಾರ್ದನ ಅಂತ ಅವನನ್ನ ಹೇಳ್ತಾರೆ. ಮತ್ತೆ ಸಜ್ಜನರಿಂದ ತಿಳಿಯಲ್ಪಡ್ತಾನೆ, ಹಾಗೆ ಪ್ರಾರ್ಥಿಸಲ್ಪಡ್ತಾನೆ. ಈ ಕಾರಣಕ್ಕಾಗಿಯೂ ಆತ ಜನಾರ್ದನ. ಮತ್ತೆ ಜನ ಅಂದ್ರೆ ತಾನು ಹುಟ್ಟದವನು, ಎಂದೂ ಹುಟ್ಟಿಲ್ಲದವನು. ಮತ್ತೆ ಸಂಸಾರದಲ್ಲಿ ನಮ್ಮನ್ನ ಎಲ್ಲರನ್ನೂ ಅವನು ಕಷ್ಟಕ್ಕೆ ಗುರಿ ಮಾಡಿದ್ದಾನೆ. ಕಷ್ಟದಲ್ಲಿ ಗುರಿ ಮಾಡಿ ಮುಂದೆ ಅವರನ್ನ ಸಂಸಾರದಿಂದ ಮೇಲೆತ್ತಾನೆ ಅಂತ ಅರ್ಥ. ಮತ್ತೆ ನಮ್ಮ ಜನ ಅಂದ್ರೆ ನಮ್ಮ ಜನನ ಹುಟ್ಟು, ಅದನ್ನ ಹುಟ್ಟನ್ನು ಅಡಗಿಸ್ತಾನೆ, ಇನ್ನೊಂದು ಹುಟ್ಟದಂತೆ ಮಾಡ್ತಾನೆ. ಮತ್ತೆ ಜನಯತಿ ಅರ್ಧಯತಿ ಚ, ಹುಟ್ಟಿಸ್ತಾನೆ, ಸಂಸಾರದಲ್ಲಿ ನಮ್ಮನ್ನು ಮುನ್ನಡೆಸ್ತಾನೆ. ಆಗ ಅನೇಕ ತರದ ಕಷ್ಟ ಕೋಟಲೆಗಳು ನಮಗೆ ಬರ್ತವೆ, ಅದೆಲ್ಲ ಇದ್ದದ್ದೇ. ಮತ್ತೆ ತಾನು ಈ ಜಗತ್ತಿನಲ್ಲಿ ಹುಟ್ಟಿ ಅರ್ಧಯತಿ ದುಷ್ಟಾನ್, ದುಷ್ಟರನ್ನ ನಾಶಪಡಿಸ್ತಾನೆ, ದುಷ್ಟರನ್ನ ಶಿಕ್ಷಿಸ್ತಾನೆ. ಹೀಗೆ ಆ ಜನಾರ್ದನ ಎಂಬ ಶಬ್ದಕ್ಕೆ ಅರ್ಥ ಆಗಬಹುದು. ವಸಿಷ್ಠಾದಿ ಋಷಿಗಳಿಂದ ಪ್ರಾರ್ಥಿತನಾದವನು ಅಂತ ಈ ಸಂದರ್ಭದಲ್ಲಿ ತಿಳ್ಕೋಬಹುದು. ಈ ಮಂತ್ರ ವಸಿಷ್ಠರಿಂದ ಕಾಣಲ್ಪಟ್ಟದ್ದರಿಂದ. ಜನಾನ್ ಆ ಸಮಂತಾತ್ ಅರ್ಧತಿ ಗಚ್ಚತಿ ಸ್ವರೂಪತಃ ಯಶಸ ವ್ಯಾಪ್ನೋತಿ ಇತಿ ವಾ. ಜನಾರ್ದನ ಯಾಕೆಂದ್ರೆ ಎಲ್ಲಾ ಜನರನ್ನೂ ಕೂಡ, ಸಂಸಾರದಲ್ಲಿರುವಂತಹ ಎಲ್ಲಾ ಜನರನ್ನು ಕೂಡ ಆ ಅಂದ್ರೆ ಆ ಸಮಂತಾತ್ ಪೂರ್ಣವಾಗಿ, ಅರ್ಧತಿ ಇವನು ಅವರಲ್ಲಿ ಅಂತರ್ಗತನಾಗಿದ್ದಾನೆ. ಮತ್ತೆ ಅವರಿಗೆ ತತ್ವಜ್ಞಾನ ಮೊದಲಾದವುಗಳನ್ನು ಕೊಡ್ತಾನೆ. ಅದಕ್ಕಾಗಿ ಆತನನ್ನ ಜನಾರ್ದನ ಅಂತ ಹೇಳ್ತಾರೆ. ಇದಿಷ್ಟು ಸಾಮಾನ್ಯವಾಗಿ ನಮಗೆ ಜನಾರ್ದನ ಎಂಬ ಶಬ್ದದಿಂದ ತಿಳಿದು ಬರುವಂತಹ ಅರ್ಥಗಳು. ಮೂಲ ಋಗ್ವೇದದಲ್ಲಿ ಏನು ಮಂತ್ರ ಇದೆ, ಮತ್ತೆ ಆ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಸನ ಇಂದ್ರ ತ್ವಾಯತಾಯಾಯಿಷೆ ಘಾಸ್ಮನ ಚಯೇ ಮಘವಾನೋ ಜುನಂತೆ ವಸ್ವೀಷುತೆ ಜರಿತ್ರೆ ಅಸ್ತು ಶಕ್ತಿ ಯೂಯಂ ಪಾತ ಸ್ವಸ್ತಿಭಿಃ ಸದಾನಃ ಅಂತ 10ನೇ ಮಂತ್ರ. ಆ 7ನೇ ಮಂಡಲದ 20ನೇ ಅನುವಾಕದ 10ನೇ ಮಂತ್ರ ಇದು. ಅಲ್ಲಿ ವಸ್ವೀಷುತೆ ಜರಿತ್ರೆ ಅಸ್ತು ಶಕ್ತಿ ಯೂಯಂ ಪಾತ ಸ್ವಸ್ತಿಭಿಃ ಸದಾನಃ ಅನ್ನೋದನ್ನು ಇಟ್ಕೊಂಡಿದ್ದಾರೆ. ಮುಂದೆ ಉದು ಬ್ರಹ್ಮಾಣ್ಯೈರತ ಶ್ರವಸ್ಯೇಂದ್ರಂ ಸಮರ್ಯೇ ಮಹಯಾ ಅಂತ ಅನ್ನೋದನ್ನ ಅದೇ ಋಗ್ವೇದದ 7ನೇ ಮಂಡಲದ 23ನೇ ಅನುವಾಕದ 1ನೇ ಮಂತ್ರವಾಗಿ ಇಟ್ಕೊಂಡಿದ್ದಾರೆ. ಹೀಗೆ ಈ ಬೃಹತಿ ಮಂತ್ರ ಅನ್ನೋದು ಸಂಪಾದಿತ ಆಗಿರುವುದು ಆ 7ನೇ ಮಂಡಲದ ಬೇರೆ ಬೇರೆ ಕಡೆ ಬರುವಂತ 2 ವಾಕ್ಯಗಳ ಮೂಲಕ. ಇಲ್ಲಿ ವಸ್ವೀಷುತೆ ಚರಿತ್ರೆ ಅಸ್ತು ಶಕ್ತಿ ಯೂಯಂ ಪಾತ ಸ್ವಸ್ತಿಭಿಃ ಸದಾನಃ ಅನ್ನುವುದಕ್ಕೆ ಏನರ್ಥ ಸಾಯಣಾಚಾರ್ಯ ಬರೆದಿದ್ದಾರೆ. ವಸ್ವೀಷು ಅಂದ್ರೆ ಸಪ್ತಮಿ ವಿಭಕ್ತಿ ಬಹುವಚನ. ಅದು ಅತ್ಯಂತ ಪ್ರಶಸ್ತವಾದ ಸ್ತೋತ್ರಗಳು. ಸ್ತೋತ್ರ ಮಾಡುವವನಿಗೆ ಅತ್ಯಂತ ಪ್ರಶಸ್ತವಾದದ್ದು ಯಾವುದು? ಧನ ಸಂಪಾದನೆ ಮಾಡಬೇಕು ಅಂತ ಪ್ರವೃತ್ತನಾದವನಿಗೆ ಅತ್ಯಂತ ಪ್ರಶಸ್ತವಾದ್ದು ಅಂದ್ರೆ ಧನ.
ಸ್ತೋತ್ರ ಮಾಡ್ಲಿಕ್ಕೆ ಹೊರಟವನಿಗೆ ಚರಿತ್ರೆ ಅಂತಿದೆಯಲ್ಲ, ಸ್ತೋತ್ರ ಮಾಡ್ಲಿಕ್ಕೆ ಹೊರಟವನಿಗೆ ಅತ್ಯಂತ ಪ್ರಶಸ್ತವಾದ ಸಂಪತ್ತು ಅಂದ್ರೆ ಸ್ತೋತ್ರಗಳೇ, ವೇದಾದಿ ಸ್ತೋತ್ರಗಳೇ. ಅವುಗಳಲ್ಲಿ ಶಕ್ತಿ ಇರಲಿ, ಅವೆಲ್ಲವೂ ಶಕ್ತಿಶಾಲಿಯಾಗಲಿ ಅಂತ ಅದರ ಅರ್ಥ. ಅದರ ಮುಂದೆ ಉದು ಬ್ರಹ್ಮಾಣಿ ಐರತ ಅಂತ ಆ 23ನೇ ಅನುವಾಕದ ಒಂದು ಮಂತ್ರ. ಅಲ್ಲಿ ಸಾಯಣಾಚಾರ್ಯ ಬರೆಯುವ ಅರ್ಥ ಶ್ರವಸ್ಯ ಅಂದ್ರೆ ಇಚ್ಛಾ ಅಂತ ಅರ್ಥ, ಅನ್ನದ ಇಚ್ಛಾ, ಭೋಗದ ಇಚ್ಛೆ ಅಂತ ಅರ್ಥ. ಬ್ರಹ್ಮಾಣಿ ಸ್ತೋತ್ರಾಣಿ, ಬ್ರಹ್ಮಾಣಿ ಅಂದ್ರೆ ಸ್ತೋತ್ರಗಳನ್ನು, ಇಂದ್ರಾರ್ಥಂ ಭಗವಂತನಿಗಾಗಿ, ಉತು ಐರಯತ, ಉತು ಐರತ ಸರ್ವೇ ಋಷಯ ಇತಿ ಶೇಷಃ, ಎಲ್ಲಾ ಋಷಿಗಳು ಕೂಡ ಅನ್ನದ ಇಚ್ಛೆಯಿಂದ, ಅನ್ನವನ್ನು ಗಳಿಸಬೇಕು ಎಂಬ ಇಚ್ಛೆಯಿಂದ ಆ ಪರಮಾತ್ಮನನ್ನ ವೇದ ಮಂತ್ರಗಳಿಂದ ಸ್ತುತಿಸಿದರು. ಉದೈರತ ಅಂತ ಸ್ತುತಿಸಿದರು ಅಂತ ಅದಕ್ಕೆ ಅರ್ಥ. ಹೂ ಅನ್ನುವುದು ಸಾಯಣಾಚಾರ್ಯ ದೃಷ್ಟಿಯಲ್ಲಿ ಪಾದಪೂರ್ಣ, ಕೇವಲ ಆ ಹೂ ಅನ್ನೋದಕ್ಕೆ ಅರ್ಥ ಏನೂ ಇಲ್ಲ, ಪಾದವನ್ನು ತುಂಬಲಿಕ್ಕಾಗಿರುವಂತಹ ಒಂದು ಮಂತ್ರ ಮಾತ್ರ. ಸಮರ್ಯ ಅಂದ್ರೆ ಯಜ್ಞ, ಆ ಯಜ್ಞದಲ್ಲಿ ಇಂದ್ರನನ್ನ ಮಹಯ ಅಂತ ದೀರ್ಘ ವೇದದಲ್ಲಿರೋದು, ಅದರ ಪದಚ್ಛೇದ ಮಹಯ, ಪೂಜಿಸು ಅಂತ ತನ್ನನ್ನು ಕುರಿತು ತಾನು ವಸಿಷ್ಠ ಹೇಳಿಕೊಂಡಿರುವಂತಹ ಒಂದು ಭಾಗ ಅದು. ಇದಿಷ್ಟು ಸಾಯಣಾಚಾರ್ಯ ಹೇಳಿದಂತಹ ಅರ್ಥ ಆಯಿತು. ಇದಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಈ ಮುಂದೆ ನಾವು ನೋಡೋಣ. ಹೇ ಇಂದ್ರ ಅಂತ ಭಗವಂತನ ಸಂಬೋಧನೆ. ವಸ್ವೀಷು ಅನ್ನೋ ಸಪ್ತಮಿ ವಿಭಕ್ತಿಯ ಈ ಶಬ್ದಕ್ಕೆ ನಿನ್ನ ಲೋಕಗಳು, ಮುಕ್ತ ಸ್ಥಾನಗಳು ಅಂತ ರಘುನಾಥ ಸ್ವಾಮಿಗಳು ಅರ್ಥ ಬರೆದಿದ್ದಾರೆ. ವಸ್ವೀಷು ಅಂತಂದ್ರೆ ಅತ್ಯಂತ ಪ್ರಶಸ್ತವಾದಂತಹ ಮಂತ್ರಗಳು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಬರೆದಿದ್ದಾರೆ. ನಾವೀಗಾಗಲೇ ಅದನ್ನ ನೋಡಿದ್ದೇವೆ. ಈ ಮುಕ್ತ ಸ್ಥಾನಗಳಲ್ಲಿ ಆ ಸ್ತೋತ್ರ ಮಾಡುವಂಥ ವ್ಯಕ್ತಿಗೆ ಶಕ್ತಿ ಇರಲಿ, ನಾನು ಮುಕ್ತನಾದ್ಮೇಲೂ ಕೂಡ ನಿನ್ನನ್ನು ಸ್ತುತಿಸುವ ಶಕ್ತಿ ನನಗಿರಲಿ ಅಂತ ಅರ್ಥ. ಮತ್ತೆ ಯೂಯಂ ನೀವೆಲ್ಲರೂ ಕೂಡ, ಭಗವಂತನೇ ನೀವೆಲ್ಲ ದೇವತೆಗಳು ಕೂಡ ಸ್ವಸ್ತಿಭಿಹಿ ಮಂಗಲಗಳನ್ನು ಕೊಟ್ಟು ನಮ್ಮೆಲ್ಲರನ್ನು ಕಾಪಾಡಬೇಕು. ಜನನಾದಿ ದೋಷಗಳನ್ನ ಪರಿಹಾರ ಮಾಡಿ ಎಲ್ಲ ಮಂಗಲಗಳನ್ನು ಕೂಡ ಕೊಡಬೇಕು. ವಸಿಷ್ಠನೇ, ಮಂತ್ರದೃಷ್ಟಾರನಾದಂತಹ ವಸಿಷ್ಠನೇ ತನ್ನನ್ನು ಕುರಿತು ತಾನು ಹೇಳ್ಕೊಂಡಿರುವಂತಹ ಒಂದು ಸ್ವಗತ ಇದು. ಹಿಂದಿನ ಜನರು, ಪ್ರಾಚೀನ ಕಾಲದ ಜನರು ಶ್ರವಸ್ಯ ಅಂದ್ರೆ ಶ್ರವಸಃ ಕೀರ್ತೇಹಿ ಇಚ್ಛೆಯ, ಅದು ತೃತೀಯ ವಿಭಕ್ತಿ ಏಕವಚನ ಅಂತ ಕಾಣಿಸ್ತದೆ. ಕೀರ್ತಿಯನ್ನು ಗಳಿಸಬೇಕೆಂಬ ಇಚ್ಛೆಯಿಂದ ಬ್ರಹ್ಮಾಣಿ ಅಂದ್ರೆ ವೇದರೂಪವಾದ ಸ್ತೋತ್ರಗಳನ್ನ ಐರತ ಮಾಡಿದರು. ಹೂ ಅನ್ನುವುದು ಸಾಯಣಾಚಾರ್ಯರ ಭಾಷ್ಯದಲ್ಲಿ ಕೇವಲ ಪಾದಪೂರ್ಣೆಗಾಗಿರುವಂಥದ್ದು. ಆದರೆ ರಘುನಾಥ ತೀರ್ಥರು ಹೇಳುವಂತೆ ಹೂ ಅಂದ್ರೆ ನಿಶ್ಚಯವನ್ನು ತಿಳಿಸುವಂತಹ ಮಾತು. ಆದ್ದರಿಂದ ಪ್ರಾಚೀನ ಕಾಲದ ಜನ ಹಾಗೆ ಮಾಡಿದರು. ವಸಿಷ್ಠನೇ ನೀನು ಕೂಡ ಯಜ್ಞದಲ್ಲಿ ಆ ಭಗವಂತನನ್ನ ಪೂಜಿಸು ಅಂತ ಹೇಳಬಹುದು. ಹೀಗೆ ವಸಿಷ್ಠರು ತಮ್ಮನ್ನು ಕುರಿತು ತಾವು ಹೇಳ್ಕೊಂಡದ್ದು, ಅಥವಾ ಸಜ್ಜನಂ ಪ್ರತಿವಾ ಅಯಂ ಉಪದೇಶ, ಒಬ್ಬ ಸಜ್ಜನನ್ನು ಕುರಿತು ಹೇಳಿದ ಮಾತು ಇದಾಗಬಹುದು. ಜನಂ ಅಂದ್ರೆ ಜನನಂ ಅರ್ಧಯತಿ ಇತಿ ಜನಾರ್ದನ. ಜನ ಅಂದ್ರೆ ವ್ಯಕ್ತಿ, ಪರ್ಸನ್ ಅಂತ ಅರ್ಥ ಅಲ್ಲ, ಹುಟ್ಟು ಅಂತ ಅರ್ಥ. ಆ ಹುಟ್ಟನ್ನ ನಾಶ ಮಾಡುವವನು ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಅದಕ್ಕೆ ವರ್ಣನೆ ಮಾಡ್ತಾರೆ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ ಆಯಿತು. ಇನ್ನು ಮುಂದೆ ಭಗವಂತಾಚಾರ್ಯದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ವಸಿಷ್ಠಾದಿ ಋಷಿಗಳಿಂದ ಸ್ತುತಿಸಲ್ಪಡುವವನು ಅನ್ನೋ ಅರ್ಥವನ್ನು ಹೇಳಿದವರು ಅವರೇ. ಮತ್ತೆ ಜನರನ್ನು, ಎಲ್ಲಾ ಜನರನ್ನು ಕೂಡ ಅಂದ್ರೆ ಆ ಸಮಂತಾತ್ಮಂತ ಜನಾರ್ದನ ಎಂಬಲ್ಲಿ ಆಕಾರ ಇದೆಯಲ್ಲ, ಆಕಾರಕ್ಕೆ ಚೆನ್ನಾಗಿ ಅಂತ ಅರ್ಥ. ಅರ್ಧತಿ ಅಂದ್ರೆ ಅವರಲ್ಲಿ ಪ್ರವಿಷ್ಟನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಅಂತ ಇಷ್ಟರ್ಥ. ಇದು ಜನಾರ್ದನ ಎಂಬ ಶಬ್ದದ
ಅರ್ಥ. ಜನಾರ್ದನ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯ ಹೇಳುವಂತಹ ಬೃಹತಿ ಮಂತ್ರ ಬೇರೆ ಇದೆ. ಮಹಾಣ್ಯೈರಯತ ಶವಸ್ಯೇಂದ್ರಂ ಸಮರಿಯೇ ಮಹಯಾ ವಸಿಷ್ಠ ಆಯೋ ವಿಶ್ವಾನಿ ಶವಸ ತಥಾನೋಪಶ್ರೋತ ಮ ಈವತೋವ ಅಂತ ಮಂತ್ರ. 3 ಋಗ್ವೇದದ ಮಂತ್ರಕ್ಕೆ ಅವ್ರೇನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ವಸ್ವೀಷು ಅಂತಿದೆಯಲ್ಲ, ಇದನ್ನು ಸಪ್ತಮಿ ವಿಭಕ್ತಿ ಏಕವಚನವಾಗಿ ಸಪ್ತಮಿ ವಿಭಕ್ತಿ ಬಹುವಚನವಾಗಿ ನಾವೀಗ ಅರ್ಥ ನೋಡಿದ್ದೇವೆ. ಭಗವಂತಾಚಾರ್ಯದಕ್ಕೊಂದು ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ. ಈ ವಸ್ವಿ ಅಂದ್ರೆ ರಾತ್ರಿ ಅಂತ ಅರ್ಥ. ಇದು ಕೋಶದಲ್ಲಿ ಇವತ್ತು ಕೂಡ ವಸ್ವಿ ಅಂದ್ರೆ ರಾತ್ರಿ ಅಂತ ಅರ್ಥ ಉಪಲಬ್ಧ ಇದ್ದೇ ಇದೆ. ರಾತ್ರಿ ಅಭಿಮಾನ ದೇವತೆ ಆದಂತಹ ದುರ್ಗಾ ದೇವತೆ ಅಂತ ಅದರ ಅರ್ಥ. ಶಕ್ತಿ ಅಂದ್ರೆ ಭಗವಂತನ ಶಕ್ತಿ, ದುರ್ಗಾದೇವಿ. ಶಕ್ಯತ್ವ ಶಕ್ತಯೋ ಭಾರ್ಯಾಹ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಭಗವಂತನ ಪತ್ನಿಯರನ್ನ ಅವನ ಶಕ್ತಿಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಶಕ್ಯರವರು, ಅವನಿಗೆ ಅಧೀನರಾದ್ದರಿಂದ. ವಸ್ವಿ ಅಂದ್ರೆ ರಾತ್ರಿ, ರಾತ್ರಿ ಅಭಿಮಾನಿ ದೇವತೆ ಆದ ದುರ್ಗಾದೇವಿ. ಅಲ್ಲಿ ಮುಂದೆ ಸು ಅಂತಿದೆಯಲ್ಲ, ಸು ಅನ್ನೋದನ್ನ ಪದಚ್ಛೇದ ಮಾಡಬೇಕು. ವಸ್ವೀಷು ಅಂತ ಸಪ್ತಮಿ ವಿಭಕ್ತಿ ಬಹುವಚನ ಅಲ್ಲ, ಅದು ವಸ್ವಿ ಅಂತ ಪ್ರಥಮ ವಿಭಕ್ತಿ ಏಕವಚನ. ಸು ಅಂದ್ರೆ ಸುಖರಾತ್ರಿ, ದುರ್ಗಾದೇವಿ ಸುಖದಾಯಕಳಾಗಲಿ. ವರಸುಖರ, ಅವಳು ನಮಗೆ ಸುಖ ಕೊಡುವವಳು ಹೌದು, ತಾನು ಸುಖರೂಪಳು ಹೌದು. ತೇ ಚರಿತ್ರೆ, ನಿನ್ನನ್ನು ಸ್ತುತಿಸುವಂತಹ ನನಗೆ ಆ ದುರ್ಗಾದೇವಿ ಶಕ್ತಿಪ್ರದಳು ಕೂಡ ಆಗಲಿ ಅಂತ ಅದರ ಅರ್ಥವನ್ನ ಅವ್ರು ಹೇಳಿದ್ದಾರೆ. ಹೀಗೆ ವಸ್ವಿ ಬೇರೆ ಮತ್ತೆ ಸು ಅನ್ನೋದು ಬೇರೆ ಭಗವಂತಾಚಾರ್ಯರ ಅರ್ಥದಲ್ಲಿ. ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರ ಅರ್ಥದಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ, ಅದು ಸಪ್ತಮಿ ವಿಭಕ್ತಿ ಬಹುವಚನ. ಆದರೂ ಸಾಯಣಾಚಾರ್ಯರು ಎರಡನೇ ಅರ್ಥವನ್ನು ಕೂಡ ಒಂದನ್ನು ಹೇಳಿದ್ದಾರೆ, ಇತಿ ವಾ ಅಂತ ಒಂದು. ಅಲ್ಲಿ ಅವರು ಈ ವಸ್ವಿ ಅನ್ನೋದನ್ನು ಸಪ್ತಮಿ ವಿಭಕ್ತಿ ಅಂತ ಪರಿಗಣನೆ ಮಾಡಲಿಲ್ಲ, ಎರಡನೇ ಅರ್ಥದಲ್ಲಿ ಪ್ರಥಮ ವಿಭಕ್ತಿ ಅಂತ ಪರಿಗಣನೆ ಮಾಡ್ತಾರೆ ಅಂತ ಕಾಣಿಸ್ತದೆ. ಹಾಗಾಗಿ ಪದಪಾಠ ಹೇಗೆ ಅಂತ ಒಂದು ಗೊಂದಲ ಮೂಡುತ್ತದೆ. ಅಂತೂ ಯಾರ್ಯಾರು ಪ್ರಾಚೀನ ಏನೇನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಹೇಳಿ ನಾನು ಮುಗಿಸಿದ್ದೇನೆ. ಮುಂದೆ ಉದುಬ್ರಹ್ಮಣ್ಯೈರತ ಅನ್ನೋ ಮಂತ್ರಕ್ಕೆ ಏನರ್ಥ? ಮಂತ್ರದೃಷ್ಟಾರನಾದಂತಹ ವಸಿಷ್ಠ ಋಷಿ ಈ ಎಲ್ಲ ಸಾಧಕರನ್ನು ಕುರಿತು ಹೇಳುವ ಮಾತು, ಅಥವಾ ಆತ್ಮಾನಂಚ ತನ್ನನ್ನು ಕುರಿತಾದ್ರೂ ತಾನು ಹೇಳುವ ಮಾತಿದು. ಯಾರು ಭಗವಂತ ಈ ನಮ್ಮೆಲ್ಲರಿಗೂ ಕೂಡ ಸುಖವನ್ನು ಯಶಸ್ಸನ್ನು ಕೂಡ ಕೊಡುವಂಥವನು. ಶ್ರವಸ್ಯ ಅಂತನ್ನುವುದು ಕೀರ್ತಿಯ ಇಚ್ಛೆ, ಅನ್ನದ ಇಚ್ಛೆ ಅಂತ ಅರ್ಥ ಅಲ್ಲ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಶ್ರವಸ್ಯ ಅನ್ನುವುದು ಶ್ರವಸ್ಯಾನಿ ಅಂತ ದ್ವಿತೀಯ ವಿಭಕ್ತಿ ಬಹುವಚನದ ಒಂದು ಸಂಕ್ಷಿಪ್ತ ರೂಪ ಅಷ್ಟೆ. ಶ್ರವಣಕ್ಕೆ ಶ್ರವಣೀಯಾನಿ ಅಂತ ಅರ್ಥ. ಕಿವಿಗಿಂಪಾದಂತಹ ವೇದರು ರೂಪದ ಮಂತ್ರಗಳನ್ನ ಪ್ರಾಚೀನರು ಹೇಳಿದರು. ಏವ ನಿಶ್ಚಿತವಾಗಿ ಅಂತ ಅರ್ಥ. ವಸಿಷ್ಠರೇ ವಸಿಷ್ಠನೇ ನೀನೂ ಕೂಡ ಆ ಭಗವಂತನನ್ನ ಯಜ್ಞದಲ್ಲಿ ಅಥವಾ ಯುದ್ಧದಲ್ಲಿ, ಸಮರ್ಯ ಅನ್ನೋದಕ್ಕೆ ಯಜ್ಞ ಯುದ್ಧ ಅಂತ ಎರಡೂ ಅರ್ಥ ಇದೆ. ಈ ನಮ್ಮ ಅಂತರಂಗದ ಯುದ್ಧದಲ್ಲಿ ಆ ಭಗವಂತನನ್ನು ಪೂಜಿಸು ಅಂತ ಅದರ ತಾತ್ಪರ್ಯವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಹೀಗೆ ಇವರೆಲ್ಲರೂ ಕೂಡ ನೋಡಿದಂತಹ ಅರ್ಥಗಳಾದವು. ಇನ್ನು ಮುಂದೆ ಈ ಮಂತ್ರಕ್ಕೆ ಈ ಒಟ್ಟಾರೆ ಅನ್ವಯಾರ್ಥ ಏನು ಅನ್ನೋದನ್ನ ಈಗ ನೋಡೋಣ. ಹೇ ದೇವ ಭಗವಂತನೇ, ತೇ ತವ ಚರಿತ್ರೆ, ನಿನ್ನನ್ನು ಸ್ತುತಿಸುವಂತಹ ವ್ಯಕ್ತಿಗೋಸ್ಕರ, ವಸ್ವೀಷು ಆ ವ್ಯಕ್ತಿಯ ಸಂಪತ್ತು ಯಾವುದು? ವಸು ಅಂದ್ರೆ ಸಂಪತ್ತು, ಅದು ಸ್ತ್ರೀಲಿಂಗ ವಸ್ವಿ ಅಂತ ಆಗ್ತದೆ. ಅದು ಸಪ್ತಮಿ ವಿಭಕ್ತಿ ಬಹುವಚನ. ಸ್ತುತಿಸುವವನ ಸಂಪತ್ತು ಯಾವುದು? ಸ್ತೋತ್ರವೇ. ಅವನಿಗೆ ಶಾಸ್ತ್ರವೊಂದು ಬಿಟ್ಟು ಇನ್ನೇನು ಬೇಕಾಗಿಲ್ಲ, ಅವನಿಗೆ ಆ ಶಕ್ತಿ ಇರಲಿ ಅಂತ ಅರ್ಥ. ಹೀಗೆ ಸ್ತುತಿಸುವವನ ಸಂಪತ್ತು ಅಂದ್ರೆ ಈ ವೇದ ರೂಪವಾದ ಸಂಪತ್ತು. ಇದು ಸಾಯಣಾಚಾರ್ಯ ಹೇಳಿದ ಅರ್ಥ, ಅದನ್ನೇ ನಾನು ಇಟ್ಕೊಂಡಿದ್ದೇನೆ ಇಲ್ಲಿ. ಯೂಯಂ ನೀವೆಲ್ಲರೂ ಕೂಡ ದೇವತೆಗಳು, ನಹ ನಮ್ಮೆಲ್ಲರನ್ನು, ಸ್ವಸ್ತಿಭಿಹಿ ಅನೇಕ ಥರದ ಮಂಗಲಗಳಿಂದ ಸದಾಪಾತ ಯಾವಾಗಲೂ ರಕ್ಷಿಸಿರಿ. ಹೇ ಜನಾಹ ಸಾಧಕರೇ, ಶ್ರವಸ್ಯ ಅದಕ್ಕೆ ಶ್ರವಸ್ಯಾನಿ
ಅಂತ ದ್ವಿತೀಯ ವ್ಯಕ್ತಿ ಬಹುವಚನದ ಅರ್ಥ. ಅದಕ್ಕೆ ಶ್ರವಣೀಯಾನಿ, ಕೇಳಲಿಕ್ಕೆ ತುಂಬಾ ಇಂಪಾದದ್ದು, ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ಅದನ್ನ ಇಟ್ಕೊಂಡಿದ್ದೇನೆ. ಬ್ರಹ್ಮಾಣಿ, ವೇದರೂಪವಾದ ಮಂತ್ರಗಳನ್ನ, ವೇದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮೇತಿ ವೇದಾನಾಂ ನಾಮ ಅನಂತತ್ವತಃ ಶ್ರುತಂ ಅಂತ ಉಪನಿಷತ್ ಭಾಷ್ಯದಲ್ಲಿದೆ. ಪರಮಾತ್ಮ ದೊಡ್ಡವನು, ಹಾಗೆ ವೇದವು ಕೂಡ ದೊಡ್ಡದು ಅಂತ ಹೀಗದರ ಅರ್ಥ. ಅನಂತವು ಕೂಡ, ಆದ್ರಿಂದ ವೇದವನ್ನ ಬ್ರಹ್ಮ ಅಂತ ಹೇಳ್ತಾರೆ, ಶಬ್ದ ಬ್ರಹ್ಮ ಅಂತಲೂ ಹೇಳ್ತಾರೆ. ಉದೈರತ ಅಂದ್ರೆ ಉದೀರಯತ, ಜನರೇ ನೀವೆಲ್ಲರೂ ಹೀಗೆ ಹೇಳಿರಿ. ತ್ವಂ ಸಾಧಕನೇ, ನೀನು ಕೂಡ ಸ್ವಗತ ಇದು. ಸಮರ್ಯೆ ಯಜ್ಞೆ ಅಥವಾ ಯುದ್ಧದಲ್ಲಿ ಅಂತೂ ತಿಳ್ಕೋಬಹುದು. ನಮ್ಮ ಅಂತರಂಗದಲ್ಲಿ ಯುದ್ಧ ನಡೆದಿದೆ, ನಮ್ಮ ಜ್ಞಾನ ಯಜ್ಞ ನಡೆದಿದೆ. ಅಲ್ಲಿ ಇಂದ್ರನನ್ನ, ಭಗವಂತನನ್ನ ಮಹಯಾ ದೀರ್ಘ, ಅದಕ್ಕೆ ಮಹಯ ಇದು ಲೋಟ್ ಲಕಾರ, ಮಹಯ ಮಹಯತಾತ್ ಮಹಯತಾಂ ಮಹಯತ ಅಂತ ಹೀಗೆ ಅದರ ರೂಪ. ಮೂಲತಃ ಹ್ರಸ್ವ ಇದ್ದುದನ್ನು ದೀರ್ಘ ಮಾಡಿ ಹೇಳುವುದರ ಉದ್ದೇಶ, ದೀರ್ಘವಾಗಿ ಪೂಜೆ ಮಾಡು, ಉತ್ತಮವಾದ ಪೂಜೆ ಮಾಡು ಅಂತ ಅರ್ಥ. ಅಂದ್ರೆ ನಿಶ್ಚಿತವಾಗಿ ಅಂತ ಅರ್ಥ. ಜನಾರ್ದನ ಎಂಬ ಶಬ್ದಕ್ಕೆ ಅರ್ಥ ಏನು? ಅರ್ಧಗತವು ಯಾಚನೇಚ ಅಂತ ಎರಡು ಅರ್ಥ ಇದೆ. ಈಗ ಅರ್ಧ ಹಿಂಸಾಯಾಮ್, ಪೀಡಿಸುವುದು ಅಂತ ಒಂದು ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ತಿಳಿದುಕೊಳ್ಳುವುದು ಮತ್ತು ಯಾಚನೆ ಮಾಡುವುದು ಅಂತ ಎರಡು ಅರ್ಥ ಇದೆ. ಆದ್ದರಿಂದ ಜನೈಹಿ ಅರ್ಧತೇತಿ ಜನಾರ್ದನ, ಜನರಿಂದ ಇವನು ತಿಳಿಯಲ್ಪಡ್ತಾನೆ, ಹಾಗೆ ಪ್ರಾರ್ಥಿಸಲ್ಪಡ್ತಾನೆ ಕೂಡ, ಆದ್ದರಿಂದ ಇವನು ಜನಾರ್ದನ. ಇದನ್ನೇ ಈ ಬೃಹತಿ ಮಂತ್ರದಲ್ಲಿ ಎರಡು ಕಡೆ ನಾವು ಕಾಣಬಹುದು. ಸ್ತುತಿಸಲ್ಪಡ್ತಾನೆ ಅನ್ನುವ ಅರ್ಥ. ಅಲ್ಲಿ ತೇ ಚರಿತ್ರೆ, ನಿನ್ನನ್ನು ಸ್ತುತಿಸುವ ಆ ಸ್ತೋತ್ರುವಿನ ಸಂಪತ್ತಾದಂತಹ ಮಂತ್ರಗಳಲ್ಲಿ ಶಕ್ತಿ ಇರಲಿ ಅಂತ ಒಂದ್ ಕಡೆ ಬಂದಿದೆ. ಇನ್ನ ಬ್ರಹ್ಮಾಣಿ ಉದೈರಥ, ವೇದ ಮಂತ್ರಗಳನ್ನ ಹೇಳಿರಿ ಅಂತ ಅಲ್ಲಂತೂ ಸ್ಪಷ್ಟವಾಗಿ ಇದ್ದೇ ಇದೆ. ಆ ಜನರಿಂದ ಇವನು ಸ್ತುತಿಸಲ್ಪಡ್ತಾನೆ ಅನ್ನುವ ಅರ್ಥ ಸ್ಪಷ್ಟವಾಗಿ ಕಾಣುತ್ತದೆ. ಹೀಗೆ ವೇದ ಮಂತ್ರಕ್ಕೂ ಆ ಬೃಹತಿ ಮಂತ್ರಕ್ಕೂ ಸಂಬಂಧ. ಭಾವಾರ್ಥ ಏನಾಗ್ತದೆ? ಭಗವಂತನೇ, ನಿನ್ನನ್ನು ಸ್ತುತಿಸುವವರ ಸಂಪತ್ತು ಅನಿಸಿಕೊಂಡಿರುವಂತಹ ಈ ಸ್ತುತಿಗಳೇನಿವೆ, ವೇದಾದಿ ಶಾಸ್ತ್ರಗಳಲ್ಲಿರುವಂತಹ ಸ್ತುತಿಗಳು, ಆ ಸ್ತುತಿಗಳಲ್ಲಿ ಶಕ್ತಿ ಬರಲಿ. ತೇಜಸ್ವಿನಾವಧೀತಮಸ್ತು ಅಂತ ಶಾಂತಿ ಮಂತ್ರ ಇದೆಯಲ್ಲ, ನಮ್ಮ ಅಧ್ಯಯನದಲ್ಲಿ ಒಂದು ತೇಜಸ್ಸು ಬರಲಿ ಅಂತ. ಹಾಗೆ ಇಲ್ಲಿಯೂ ಕೂಡ ಈ ಸ್ತೋತ್ರಗಳಲ್ಲಿ ಶಕ್ತಿ ಇರಲಿ, ಹಾಗೆ ನಾವು ಮಾಡುವಂತಹ ಸ್ತೋತ್ರವೆಲ್ಲವೂ ಶಕ್ತಿಶಾಲಿ ಆಗಲಿ ಅಂತ ಅಭಿಪ್ರಾಯ. ನೀವೆಲ್ಲಾ ದೇವತೆಗಳು ನಮ್ಮನ್ನು ಎಲ್ಲಾ ಮಂಗಳಗಳನ್ನು ಕೂಡ ಇತ್ತು ಸಲಹಿರೆ. ಸಾಧಕರಾದ ಜನರೇ, ನೀವೆಲ್ಲರೂ ಕಿವಿಗೆ ಇಂಪಾದ ವೇದ ಮಂತ್ರಗಳನ್ನ ಹೇಳಿರಿ. ಮುಂದೆ ಸ್ವಗತ, ತನಗೆ ತಾನೇ ಹೇಳಿಕೊಂಡದ್ದು, ನೀನು ಒಡೆಯನಾದಂತಹ ಭಗವಂತನನ್ನು ಯಜ್ಞದಲ್ಲಿ ಪೂಜಿಸುವಂತ. ಸಮರ್ಯ ಅಂತ ಶಬ್ದ ಇದೆ. ಸಮರ್ಯ ಅಂದ್ರೆ ಅರಿಯತೆ ಇತಿ ಸಮರ್ಯ ಯಜ್ಞ. ಎಲ್ಲಿ ಯಾವ ಯಜ್ಞದಲ್ಲಿ, ಜ್ಞಾನ ಯಜ್ಞದಲ್ಲಿ, ಅಂತರಂಗದ ಯುದ್ಧದಲ್ಲಿ ಆ ಭಗವಂತ ಚೆನ್ನಾಗಿ ಅರಿಯತೆ ತಿಳಿಯಲ್ಪಡ್ತಾನೆ. ಆದ್ರಿಂದ ಅವನನ್ನ ಆ ಯಜ್ಞಕ್ಕೆ ಸಮರ್ಯ ಅಂತ ಅದಕ್ಕೊಂದು ಅರ್ಥವನ್ನು ತಿಳ್ಕೋಬಹುದು. ವಸು ಅಂದ್ರೆ ಸಂಪತ್ತು, ವಸತಿ. ನಮ್ಮಲ್ಲಿ ಅದು ಆ ಸಂಪತ್ ಭರಿತನಾದ ವ್ಯಕ್ತಿಯಲ್ಲಿ ಅದು ವಾಸ ಮಾಡಿಕೊಂಡಿರ್ತದೆ ಸಂಪತ್ತು. ಅದಕ್ಕಾಗಿ ವಸು ಅಂತ ಈಗ ಹೇಳ್ತಾರೆ. ವಸ್ವಿ ಅಂತ ಸ್ತ್ರೀಲಿಂಗದಲ್ಲಿ ಅದನ್ನ ಹೇಳುವುದು ಅಲ್ಲಲ್ಲಿ ಕಂಡು ಬಂದಿದೆ. ಅದು ವಸ್ವಿ ಎಂಬ ಶಬ್ದದ ನಿಷ್ಪತ್ತಿ. ಜರಿತ ಅಂದ್ರೆ ಸ್ತೋತ್ರ ಮಾಡುವವನು ಅಂತ ಅರ್ಥ. ಈಗ ಕನ್ನಡದಲ್ಲಿ ಜರೆಯುವುದು ಅಂದ್ರೆ ನಿಂದನೆ ಮಾಡುವುದು ಅಂತ ಅರ್ಥ ಇದೆ. ಮೂಲತಃ ವೇದದಲ್ಲಿ ಸ್ತೋತ್ರಗಳಲ್ಲಿ ಸ್ತೋತ್ರ ಮಾಡುವುದು ಅಂತೂ ಕೂಡ ಒಂದು ಅರ್ಥ ಇತ್ತು. ಅದು ಅರ್ಥ ಕಳ್ಕೊಂಡು ಈಗ ನಿಂದನೆ ಮಾಡುವುದು ಅಂತ ಅರ್ಥ ಆಗಿಬಿಟ್ಟಿದೆ. ಪವಮಾನದಲ್ಲಿ ಸನಃ ಪುನಾನ ಆಭರ ರೈಂ ಸ್ತೋತ್ರೇ ಸುವೀರ್ಯಂ ಜರಿತುರು ವರ್ಧಯ ಗಿರಹ. ನಿನ್ನನ್ನು ಸ್ತುತಿಸುವ ನಮ್ಮ ಮಾತುಗಳನ್ನು ನೀನು ಬೆಳೆಸು, ಮಾತುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡು ಅಂತ ಅಲ್ಲಿದೆ. ಹಾಗಾಗಿ ಜರಿತ ಅಂದ್ರೆ ಸ್ತೋತ್ರ ಮಾಡುವವನು ಅಂತ ಇಷ್ಟಾರ್ಥ. ಜನಾರ್ದನ ಎಂಬ ಶಬ್ದದ ಉಲ್ಲೇಖವನ್ನ ಈಗ ನೋಡೋಣ. ಗೀತಾ ಭಾಷ್ಯದಲ್ಲಿ ನ ಜಾಯತೆ, ತಾನು ಹುಟ್ಟೋದಿಲ್ಲ. ಮತ್ತೆ ಅರ್ಧಯತೀಚ ಸಂಸಾರಂ, ನಮ್ಮೆಲ್ಲರ ಸಂಸಾರವನ್ನು ಅವನು ನಾಶ ಮಾಡ್ತಾನೆ. ತಾನು ಹುಟ್ಟಿಲ್ಲದವನು, ನಮ್ಮನ್ನು ಹುಟ್ಟಿಲ್ಲದವರನ್ನಾಗಿ ಮಾಡುವವನು ಅಂತ ಅದರ ಅರ್ಥ ಆಗ್ತದೆ.
ಇಲ್ಲಿಗ ಅರ್ಧ ಹಿಂಸಾಯಾಮ್ ಅಂತ ಅರ್ಥ, ಪೀಡಿಸುವುದು, ನಾಶಪಡಿಸುವುದು ಅಂತ ಅರ್ಥ. ಪ್ರಕೃತಿ, ಪುರುಷ, ಕಾಲ ಇವೆಲ್ಲವೂ ಕೂಡ ಜನ್ಯವೇ. ಲಕ್ಷ್ಮೀದೇವಿಗೂ ಕೂಡ ಒಂದು ರೀತಿಯಾದ ಜನನ ಇದೆ, ಪರಾಧೀನ ವಿಶೇಷಾವಾಪ್ತಿ ಅಂತ. ಭಗವಂತನಿಗೆ ಅಧೀನವಾಗಿ ಒಂದು ವೈಶಿಷ್ಟ್ಯ ಅವಳಿಗೆ ಬರ್ತದೆ. ಅದಕ್ಕಾಗಿ ಅವಳನ್ನು ಕೂಡ ಜನ್ಯಳು ಅಂತ ಹೇಳಿ ಹೇಳ್ತಾರೆ. ಪ್ರಕೃತಿ ಪುರುಷ ಕಾಲ ಇತ್ಯೇತೇತಿ ಸಮಸ್ತತಃ ಈಶಾಧೀನ ವಿಶೇಷೇಣ ಜನ್ಯಾ ಇತ್ಯೇವ ಕೀರ್ತಿತಾಹ. ಅವಳು ಕೂಡ ಜನ್ಯಳೆ, ಲಕ್ಷ್ಮೀದೇವಿಯೂ ಜನ್ಯಳೆ. ಯಾಕೆಂದ್ರೆ ಪರ ಅಂದ್ರೆ ಭಗವಂತ, ಅವನ ಅಧೀನವಾಗಿ ಒಂದು ವೈಶಿಷ್ಟ್ಯ, ಸೃಷ್ಟಿಯನ್ನು ಮಾಡಬೇಕು ಎನ್ನುವ ಇಚ್ಛೆ, ಆ ಕಾರ್ಯೋನ್ಮುಖತೆ ಅದೆಲ್ಲ ಅವಳಿಗೆ ಬರ್ತದೆ. ಆದ್ರಿಂದ ಅವಳು ಕೂಡ ಜನ್ಯಳೆ. ಯಾವುದೇ ರೀತಿಯಾದ ಏರುಪೇರು ಇಲ್ಲದೆ ಯಾವತ್ತೂ ಒಂದೇ ರೀತಿಯಾಗಿರುವಂಥವನು ಭಗವಂತ. ಆದ್ರಿಂದ ಇನ್ನೊಬ್ಬರಿಗೆ ಅಧೀನವಾಗಿ ಯಾವುದೇ ಹೆಚ್ಚಳವನ್ನು ಕಾಣದೇ ಇರುವವನು ಅವನೇ ನಜ. ನಜ ಅನ್ನುವುದೇ ಜನ ಆಗಿದೆ. ಜ ಅಂದ್ರೆ ಹುಟ್ಟುವವನು, ನಜ ಅಂದ್ರೆ ಹುಟ್ಟದಿರುವವನು, ಅದು ಜನ ಅಂತ ಆಗಿದೆ ಅಷ್ಟೆ. ರಮೈವ ಏಕಾಭಿಮಾನಿನಿ ಶುಶ್ರೂಕ್ಷುತ್ವ ವಿಶೇಷಂ ತತ್ ಸಾಕ್ಷಾತ್ ಭಗವದಿಚ್ಛಯ ಪ್ರಾಪ್ಯೈವ ಸೃಷ್ಟೇತ್ಯುಜಿತ ಪ್ರಧಾನಂ ವಿಕೃತೇರಪಿ. ಇದು ಕೂಡ ಅನುವ್ಯಾಖ್ಯಾನದ ಮಾತು, ಆಚಾರ್ಯರು ಹೇಳಿರುವಂತಹ ಮಾತು. 2ನೇ ಅಧ್ಯಾಯದ 3ನೇ ಪಾದದ 15, 17ನೇ ಶ್ಲೋಕಗಳು. ಶುಶ್ರೂಕ್ಷುತ್ವ, ಸೃಷ್ಟಿ ಮಾಡಬೇಕೆಂಬ ಇಚ್ಛೆ ಅವಳಿಗೆ ಬರುವುದೇನಿದೆ ಅದೇ ಅವಳ ಒಂದು ಜನನ. ಜನನ ಅಂದ್ರೆ ಹುಟ್ಟು. ಏನನ್ನಾದರೂ ವಿಶಿಷ್ಟವಾದ ಗುಣವನ್ನು ಪಡೆಯುವುದೇ ಒಂದು ಹುಟ್ಟು. ನಮಗೆಲ್ಲ ಭೌತಿಕವಾದ ದೇಹದ ಹುಟ್ಟಿದೆ, ಮತ್ತೆ ಜಡವಾದ ಪ್ರಕೃತಿಗೂ ಕೂಡ ರೂಪಾಂತರ ಎಂಬ ಹುಟ್ಟಿದೆ. ಲಕ್ಷ್ಮೀದೇವಿಗೆ ರೂಪಾಂತರ ಇಲ್ಲ, ಆದರೆ ಈ ಒಂದು ಇಚ್ಛೆಯನ್ನು ಪಡೆಯುವುದು, ಭಗವದ್ ಅಧೀನವಾಗಿ ಸೃಷ್ಟಿಸಬೇಕೆಂಬ ಇಚ್ಛೆಯನ್ನು ಪಡೆಯುವುದೇ ಅವಳಿಗೊಂದು ಹುಟ್ಟು ಅಂತ ವರ್ಣನೆ ಮಾಡ್ತಾರೆ. ನೈವ ಕಿಂಚಿತ್ ತಥೋ ಜನ್ಮ ವರ್ಜಿತಂ ಪರಮಾದ್ರತೆ. ಅದು ಕೂಡ ಅನುವ್ಯಾಖ್ಯಾನದ್ದೇ ಮಾತು. ಪರಮಾತ್ಮನೊಬ್ಬನ್ನು ಬಿಟ್ರೆ ಹುಟ್ಟಿಲ್ಲದ ಸಂಗತಿ ಯಾವುದೂ ಇಲ್ಲ. ಲಕ್ಷ್ಮೀದೇವಿಗೂ ಕೂಡ ಹುಟ್ಟು ಇದೆ, ನಾಶವೂ ಇದೆ. ನಾವು ಹಿಂದೆ ನೋಡಿದ್ದೀವಿ, ಚತುರ್ವಿಧ ನಾಶಗಳು ಅಂತಿದೆ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇ ಸದಾ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿರುವ ಮಾತು. ಅಪೂರ್ಣತಾ ಅನ್ನುವ ಒಂದು ನಾಶ ಅದು ಲಕ್ಷ್ಮೀದೇವಿಗೂ ಕೂಡ ಇದ್ದೇ ಇದೆ. ಅವಳಿಗೆ ಸ್ವರೂಪ ನಾಶ ಇಲ್ಲದೆ ಇರಬಹುದು, ದೇಹ ನಾಶ ಇಲ್ಲದೆ ಇರಬಹುದು, ಆದರೆ ಅಪೂರ್ಣತ್ವ ಎಂಬ ನಾಶ ಲಕ್ಷ್ಮೀದೇವಿಗಿದೆ. ಮತ್ತೆ ಸೃಷ್ಟಿ ಮಾಡಬೇಕೆಂಬ ಬಯಕೆ, ಅದೇ ಒಂದು ಹುಟ್ಟು, ಅದು ಲಕ್ಷ್ಮೀದೇವಿಗೂ ಇದೆ. ಇಂಥ ಯಾವುದೇ ಹೆಚ್ಚಳವೂ ಏರಿಳಿತವೂ ಇಲ್ಲದೆ ಇರುವವನು ಚತುರ್ವಿಧ ನಾಶರಹಿತ. ಆದ್ದರಿಂದ ನಾಶರಹಿತನೂ ಹುಟ್ಟಿಲ್ಲದವನು ಅವನೇ ಆಗಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ಗೀತಾ ಭಾಷ್ಯದಲ್ಲಿ ಬಾಭ್ರವ್ಯ ಶಾಖ ಅಂತ ಆಚಾರ ಒಂದು ಉದ್ಧರಿಸ್ತಾರೆ. ಸಭೂತಸ್ಸ ಜನಾರ್ದನ ಇತಿ ಸಹ್ಯಾಸೀತ್ ಸನಾಸೀತ್ ಸೋರ್ದಯತೆ. ಇದು ಆಚಾರ್ಯರು ಒಂದು ಸಾಮವೇದದ ಮಾತನ್ನು ಉದ್ಧರಿಸ್ತಾರೆ, ಜನಾರ್ದನ ಎಂಬ ಶಬ್ದದ ಅರ್ಥವನ್ನ ವಿವರಣೆ ಮಾಡಲಿಕ್ಕಾಗಿ. ಸಭೂತಃ, ಅವನು ಹಿಂದೆ ಇದ್ದಾನೆ, ಆದರೆ ಹುಟ್ಟಿಲ್ಲದೆ ಇದ್ದಾನೆ. ಹಾಗೂ ಸಹ್ಯಾಸೀತ್, ಅವನು ಇದ್ದೇ ಇದ್ದ. ಸಹ ನಾಸೀತ್, ಅವನು ಹುಟ್ಟಲಿಲ್ಲ. ಸಹ ಅರ್ಧಯತಿ, ಅವನು ನಮ್ಮೆಲ್ಲರನ್ನೂ ಸಂಸಾರದಲ್ಲಿ ಹಾಕಿ ಕುಟ್ತಾನೆ ಅಂತ ತಿಳ್ಕೋಬಹುದು. ಅರ್ಧಯತಿ ಚ ಸಂಸಾರಂ, ಸಂಸಾರದಲ್ಲಿ ನಮ್ಮನ್ನ ಕೆಲವು ಕಷ್ಟ ಕೋಟಗಳಿಗೆ ಗುರಿ ಮಾಡ್ತಾನೆ, ಮತ್ತೆ ಕೊನೆಗೊಂದು ಬಾರಿ ನಮ್ಮ ಸಂಸಾರವನ್ನೇ ನಾಶ ಮಾಡ್ತಾನೆ. ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ಅವನು ಜನಾರ್ದನ. ದಸ್ಯುತ್ರಾಸ ಜನಾರ್ದನ. ದಸ್ಯುಗಳು ಅಂದ್ರೆ ಕಳ್ಳರು, ದರೋಡೆಕೋರರು, ದುಷ್ಟರು ಮೊದಲಾದವರು. ಅವರೆಲ್ಲರನ್ನೂ ನಾಶಪಡಿಸುವವನಾದ್ದರಿಂದ ಅವನನ್ನ ಜನಾರ್ದನ ಎಂಬುದಾಗಿ ಹೇಳಬೇಕು. ಆ ದಸ್ಯುಗಳನ್ನ ನಾಶಪಡಿಸಿ ಸಜ್ಜನರನ್ನ ದಸ್ಯುಗಳ ಉಪಟಳದಿಂದ ಕಾಪಾಡುವವನು. ಅದಕ್ಕಾಗಿ ಆತ ಜನಾರ್ದನ ಅಂತ ಕರೆಸ್ಕೊಂಡಿದ್ದಾನೆ. ಭಾಗವತ್ ತಾತ್ಪರ್ಯ ಒಂದ್ ಕಡೆ ಹೇಳುವಂತೆ, ಜನ ಅಂದ್ರೆ
ಜೀವ ಅಂತನೂ ಅರ್ಥ ಇದೆ, ಕೆಲವು ಕಡೆ ದೇಹ ಅಂತನೂ ಅರ್ಥ ಇದೆ. ಹಾಗಾಗಿ ಜೀವಾತ್ಮರ ದೇಹಗಳನ್ನ ಅರ್ಧತೆ ಅದರೊಳಗೆ ಅವನು ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಕೊನೆಗೊಂದು ಬಾರಿ ಭೌತಿಕ ದೇಹ ಇಲ್ಲದಂತೆನೂ ಮಾಡ್ತಾನೆ. ಅದಕ್ಕಾಗಿ ಆತ ಜನಾರ್ದನ. ಲಕ್ಷಾಲಂಕಾರದಲ್ಲಿ ದುಷ್ಟ ಜನಂ ಅರ್ಧಯತಿ, ದುಷ್ಟರನ್ನು ನಾಶ ಮಾಡ್ತಾನೆ. ಭಕ್ತಾನಾಂ ಜನಂ, ಭಕ್ತರ ಹುಟ್ಟನ್ನು ನಾಶ ಮಾಡ್ತಾನೆ. ಆ ಎರಡು ಕಾರಣಗಳಿಂದಾಗಿ ಆತನನ್ನ ಜನಾರ್ದನ ಅಂತ ಹೇಳಿದ್ದಾರೆ. ಮುಂದೆ ಶಾಂಕರ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ದುರ್ಜನರನ್ನ ಸಂಹಾರ ಮಾಡುವವನು, ನರಕಾದಿಗಳಿಗೆ ಅವರನ್ನು ಒಯ್ಯುವವನು, ಮತ್ತೆ ಜನರಿಂದ ಮೋಕ್ಷ ರೂಪವಾದ ಪುರುಷಾರ್ಥಕ್ಕಾಗಿ ಪ್ರಾರ್ಥಿತನಾದವನು ಅಂತ ಅರ್ಥ ಹೇಳ್ತಾರೆ. ಪರಾಶರ ಭಟ್ಟರು ಭಕ್ತರ ದ್ವೇಷಿಗಳನ್ನ ಮರ್ದನ ಮಾಡುವವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತನ್ನ ಅವರು ಉದ್ಧರಿಸ್ತಾರೆ. ಅಲ್ಲಿ ದಸ್ಯುತ್ರಾಸಾತ್ ಅಂತ ಕೆಲವು ಕಡೆ ಪಾಠ ಇದೆ, ದಸ್ಯುತ್ರಾಣಾತ್ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ತ್ರಾಸ ಅಂದ್ರೆ ಅವರಿಗೆ ಕಷ್ಟ ಕೊಡುವುದು, ಕಳ್ಳರಿಗೆ ಭಯ ಕೊಡುವವನು, ಭಯ ಹುಟ್ಟಿಸುವವನು, ದುಷ್ಟರಿಗೆ ಭಯ ಹುಟ್ಟಿಸುವವನು ಅಂತ ಅರ್ಥ. ತ್ರಾಣ ಅಂದ್ರೆ ದುಷ್ಟರ ಉಪಟಳದಿಂದ ಜಗತ್ತನ್ನ ಕಾಪಾಡುವವನು ಅಂತ ಅರ್ಥ. ಇದು ದಸ್ಯುತ್ರಾಸ ಜನಾರ್ದನ. ಭಕ್ತ ವಿದ್ವೇಷಿಣಾಂ ತೂರ್ಣಂ ಮರ್ದನಾಧ್ಯ ಜನಾರ್ದನ ಅಂತ ನಿರುಕ್ತಿಯನ್ನ ಪರಾಶರ ಭಟ್ರು ಹೇಳ್ತಾರೆ. ತನ್ನ ಭಕ್ತರನ್ನ ದ್ವೇಷಿಸುವವರನ್ನ ಮರ್ದಿಸುವವನಾದ್ರಿಂದ ಈತ ಜನಾರ್ದನ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನಮ್ಮೆಲ್ಲರ ಹುಟ್ಟನ್ನ ನಾಶ ಮಾಡುವಂಥವನು, ಈಗಾಗಲೇ ಅರ್ಥ ನೋಡಿದ್ವಿ ನಾವು ಕೆಲವು ಕಡೆ. ಜನನಂ ನಮ್ಮ ಹುಟ್ಟು, ಅದನ್ನು ನಾಶ ಮಾಡುವವನು, ಅದರಿಂದ ಜನಾರ್ದನ. ಅರ್ಧ ಹಿಂಸಾ ಅಂತ ಧಾತು ಇದೆ. ಜನರು ಅಂದ್ರೆ ಸಮುದ್ರದಲ್ಲಿರುವಂತಹ ಕೆಲವರು ದೈತ್ಯರು, ಅವರನ್ನು ನಾಶ ಮಾಡುವವನು. ನಜಾಯತೆ ತಾನು ಹುಟ್ಟಿಲ್ಲದವನು. ಅರ್ಧಯತಿ ಸಂಸಾರಂ ನಮ್ಮ ಹುಟ್ಟನ್ನು ನಾಶ ಮಾಡುವವನು. ಜನಶ್ಚಾಸವು ಅರ್ಧನಶ್ಚ ಜನಾರ್ದನ. ಇದು ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ ಅರ್ಥನೆ. ಜನೈಹಿ ಅರ್ಧ್ಯತೆ ಯಾಚ್ಯತೆ, ಎಲ್ಲರಿಂದಲೂ ಯಾಚಿಸಲ್ಪಡುವವನು. ಇಟ್ಟ ಅರ್ಥಗಳನ್ನ ಸತ್ಯಸಂಧ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಜನಾರ್ದನ ಎಂಬ ಶಬ್ದ ತುಂಬಾ ಸುಂದರವಾದಂತಹ ಶಬ್ದ. ಸಂಸಾರದ ಆರಂಭದಿಂದಲೂ ನಮಗೇನೇನು ಗತಿಗಳು ಬಂದು ಒದಗಿವೆ ಅದೆಲ್ಲವನ್ನೂ ಚಿತ್ರಿಸುವ ಶಬ್ದ ಅದು. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ, ನಮ್ಮನ್ನ ಈ ಸಂಸಾರದಲ್ಲಿ ಇಟ್ಟಿದ್ದಾನೆ, ಇಟ್ಟು ಕಷ್ಟ ಕೊಟ್ಟಿದ್ದಾನೆ. ಹೌದು, ಜನರನ್ನ ಅವನು ಪೀಡಿಸ್ತಾನೆ. ನಮಗೂ ಸಜ್ಜನರಿಗೂ ಭಗವಂತನ ಭಕ್ತರಿಗೂ ಈ ಸಂಸಾರದಲ್ಲಿ ಕಷ್ಟ ಆಗೇ ಆಗ್ತದೆ. ಆ ಕಷ್ಟ ಬಂದದ್ದು ಕೂಡ ಅವನಿಂದಲೇ. ಯಾರಿಗೂ ಏನೂ ಸ್ವತಂತ್ರವಾಗಿ ಬರುವುದು ಸಾಧ್ಯ ಇಲ್ಲ. ಭವಂತಿ ಭಾವ ಭೂತಾನಾಂ ಮತ್ತಯೇವ ಪೃಥಗ್ ವಿಧಾಃ, ಸುಖಂ ದುಃಖಂ ಭವೋ ಭಾವ ಭಯಂ ಚ ಅಭಯಮೇವ ಚ ಅಂತ ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ಸುಖ ದುಃಖ ಭಯ ಅಭಯ ಎಲ್ಲವೂ ನನ್ನಿಂದಲೇ ಆಗಬೇಕು. ಹಾಗಾಗಿ ಸಂಸಾರದಲ್ಲಿ ನಮ್ಮನ್ನು ಇಟ್ಟು ಅವನು ಪೀಡಿಸ್ತಾ ಇದ್ದಾನೆ. ಅಸ್ಮಿನ್ ಮಹಾಮೋಹಮಯೇ ಕಟಾಹೇ ಸೂರ್ಯಾಗ್ನಿನ ರಾತ್ರಿ ದಿವೇಂದನೇನ ಮಾಸರ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ ಅಂತ ಮಹಾಭಾರತದ ಯಕ್ಷ ಪ್ರಶ್ನದಲ್ಲಿ ಒಂದು ಮಾತು. ಈ ಜಗತ್ತಿನ ಅತ್ಯಂತ ದೊಡ್ಡ ವಾರ್ತೆ ಯಾವುದು? ತುಂಬಾ ಸುಂದರವಾದಂತಹ ಒಂದು ವರ್ಣನ ಅದು. ಬ್ರೇಕಿಂಗ್ ನ್ಯೂಸ್ ಯಾವುದು ಅಂತ. ನಾವು ಯಾವ್ದಾವುದೋ ವ್ಯರ್ಥವಾದ ಸಂಗತಿಗಳನ್ನು ಬ್ರೇಕಿಂಗ್ ನ್ಯೂಸ್ ಅಂತ ಬಾಯಿ ತೆರೆದು ನೋಡ್ತಾ ಇರ್ತೇವೆ. ಯಾವುದು ಕಾ ವಾರ್ತಾ? ಯಕ್ಷ ಕೇಳ್ತಾನೆ ಧರ್ಮರಾಜನನ್ನ. ಭೂತಾನಿ ಕಾಲಃ ಪಚತೀತಿ ವಾರ್ತಾ, ಕಾಲನಾಮಕನಾದ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ಬೇಯಿಸ್ತಾ ಇದ್ದಾನೆ. ಅಸ್ಮಿನ್ ಮಹಾಮೋಹಮಯೇ ಕಟಾಹೆ, ಬ್ರಹ್ಮಾಂಡವೆಂಬ ಮೋಹಮಯವಾದ ಈ ಕಡಾಯಿಯಲ್ಲಿ ಸೂರ್ಯನೇ ಅಲ್ಲಿ ಅಗ್ನಿ, ರಾತ್ರಿ ದಿವೇಂಧನೇನ ಹಗಲು ರಾತ್ರಿಗಳೇ ಅದಕ್ಕೆ ಉರುವಲು, ಮಾಸರ್ತು ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವಿ ಪರಿಘಟ್ಟನೇನ, ಮಾಸಗಳು ಋತುಗಳು ಅನ್ನುವುದೇ ಅಲ್ಲೊಂದು ಸೌಟು. ಆ ಸೌಟನ್ನು ಹಾಕಿ ನಡುವೆ ತಿರುವಾಡಿಸ್ತಾ ಇರಬೇಕು, ಅದು ತಳ ಹೊತ್ತಬಾರದು ಅಂತ. ಹೀಗೆ ಮಾಡಿ ಮಾಡಿ ಆ ಕಾಲನಾಮಕನಾದ ಪರಮಾತ್ಮ ನಮ್ಮನ್ನೆಲ್ಲರನ್ನೂ ಬೇಯಿಸ್ತಾ ಇದ್ದಾನೆ. ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್.
ತುಂಬಾ ಸುಂದರವಾದ ಒಂದು ನ್ಯೂಸ್ ಇದು. ಯಾಕೆಂದ್ರೆ ಇದರಲ್ಲಿ ಎಲ್ಲಾ ಜನರ ಹುಟ್ಟು, ಅವರ ಸೃಷ್ಟಿ, ಅವರ ಪಾಲನೆ, ಅವರ ನಾಶ ಎಲ್ಲವೂ ಕೂಡ ಈ ಪಚತಿ ಅನ್ನೋದ್ರಲ್ಲಿ ಬಂದೋಯ್ತು. ಬೇಯಿಸ್ತಾ ಇದ್ದಾನೆ ಅನ್ನೋದ್ರಲ್ಲಿ ಬಂದು ಹೋಗಿದೆ ಇದು. ಲಕ್ಷ್ಮೀದೇವಿಯಿಂದ ಹಿಡಿದು ಬ್ರಹ್ಮನವರೆಗೆ ಎಲ್ಲರೂ ಜೀವನವೂ ಇದರಲ್ಲಿ ಬಂತು. ನಮ್ಮಂಥ ಸಾಮಾನ್ಯರ ಜೀವನವೂ ಬಂತು. ಎಲ್ಲೇ ಯುದ್ಧ ನಡೆದ್ರು, ಯಜ್ಞ ನಡೆದ್ರು, ದ್ರವ್ಯಮಯ ಯಜ್ಞ ನಡೆದ್ರು, ಮತ್ತೆ ಜ್ಞಾನ ಯಜ್ಞ ನಡೆದ್ರು, ಎಲ್ಲವೂ ಕೂಡ ಈ ಭಗವಂತ ಪಚತಿ ಅನ್ನೋದರಲ್ಲಿ ಕವರ್ ಆಗಿಬಿಟ್ಟಿದೆ. ಮನುಷ್ಯ ಸುಖಪಟ್ಟರು, ದುಃಖಪಟ್ಟರು, ಅದೆಲ್ಲವೂ ಕೂಡ ಒಂದು ಪಾಕವೇ, ಪರಿಪಕ್ವತೆಯೇ ಅದು. ಭಗವಂತ ನಮ್ಮನ್ನ ಆ ಪರಿಪಕ್ವತೆಗೆ ಈಡು ಮಾಡ್ತಾ ಇದ್ದಾನೆ. ಪರಿಪಕ್ವರಾದ ಮೇಲೆ ನಮಗೊಂದು ಯೋಗ್ಯತೆ ಬರೋದು. ಅಲ್ಲಿಯವರೆಗೆ ನಮಗೊಂದು ಅರ್ಹತೆನೇ ಬರೋದಿಲ್ಲ. ಅದಕ್ಕಾಗಿ ಅವನು ಯಾವತ್ತೂ ಕೂಡ ನಮ್ಮನ್ನು ಬೇಯಿಸ್ತಾನೆ ಇದ್ದಾನೆ. ಅನಾದಿ ಕಾಲದಿಂದಲೂ ಇನ್ನು ಮುಂದೆಂದಿಗೂ ನಡೆಯುವಂತಹ ಎಲ್ಲಾ ಸಂಗತಿಗಳು ಕೂಡ ಭಗವಂತ ಬೇಯಿಸ್ತಾ ಇದ್ದಾನೆ ಅನ್ನೋದರಲ್ಲಿ ಅಡಕಾಗಿ ಹೋಗಿವೆ. ಅದಕ್ಕಾಗಿ ಆತ ಜನಾರ್ದನ. ಹೌದು, ಸಂಸಾರದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಆಗ ಆ ಸಂಸಾರದ ಪರಿಹಾರಕ್ಕಾಗಿ ನಾವು ಅವನನ್ನ ಅರ್ಧ ಗತವು ತಿಳ್ಕೋತೇವೆ. ಮುಂದೆ ಯಾಚನೆ ಅವನನ್ನು ಪ್ರಾರ್ಥಿಸ್ತೇವೆ. ಆಗ ಅವನು ನಮ್ಮ ಅಂದ್ರೆ ಜನನವನ್ನ, ಹುಟ್ಟನ್ನ ಅರ್ಧಯತಿ ನಾಶ ಮಾಡ್ತಾನೆ. ಹುಟ್ಟನ್ನು ನಾಶ ಮಾಡಿದಾಗ ನಮಗವನು ಮೋಕ್ಷದಾಯಕನಾಗ್ತಾನೆ. ಅವನ ಜ್ಞಾನದಿಂದ ನಾವು ಮೋಕ್ಷವನ್ನು ಪಡಿತೀವಿ. ಅದಕ್ಕೆ ಬೇಕಾದ ಶಕ್ತಿಯನ್ನು ಅವನೇ ಕೊಡ್ತಾನೆ. ಅವನನ್ನು ಸ್ತೋತ್ರ ಮಾಡ್ಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ನಮಗವನು ಕೊಡುವವನು ಅವನೇ. ಎಷ್ಟೆಷ್ಟೋ ದೊಡ್ಡವರೆಲ್ಲ ವೇದ ಮಂತ್ರಗಳನ್ನು ಹೇಳ್ತಾನೆ ಇದ್ದಾರೆ. ಜ್ಞಾನಿಗಳಾದವರು ಶಾಸ್ತ್ರದ ಮಾತುಗಳನ್ನು ಹೇಳಿ ಹೇಳಿ ಭಗವಂತನನ್ನು ಸ್ತುತಿಸ್ತಾನೆ ಇದ್ದಾರೆ. ನಾವು ಕೂಡ ಯಜ್ಞದಲ್ಲಿ ಅವನನ್ನು ಪೂಜಿಸುವ ಪ್ರಯತ್ನ ಮಾಡೋಣ. ಭಗವಂತ ನಮ್ಮನ್ನು ರಕ್ಷಿಸಲಿಕ್ಕೆ ಬಂದಾಗ ಭಗವಂತನ ಪರಿವಾರವೇ ಭಗವಂತನೇ ನೀನು ಮತ್ತು ನಿನ್ನ ಪರಿವಾರ ದೇವತೆಗಳೆಲ್ಲರೂ ಕೂಡ. ಯಾಕಂದ್ರೆ ನೀನು ವಿಶ್ವಕ್ಸೇನ ಅಂತ ಹಿಂದೆನೇ ನಿಮ್ಮನ್ನ ನಾವು ಸ್ತುತಿಸಿದ್ದೀವಿ. ನಿನ್ನ ಸೇನಾ ಸಮೇತನಾಗಿ ನೀವೆಲ್ಲರೂ ನಮ್ಮಲ್ಲಿ ಬಂದು ಎಲ್ಲ ಥರದ ಮಂಗಳಗಳನ್ನು ಕೊಟ್ಟು ನಮ್ಮನ್ನ ಕಾಪಾಡಬೇಕು ಅಂತ ಭಗವಂತನನ್ನ ಸ್ತುತಿಸುವುದನ್ನ ನಮಗೆ ಕಲಿಸುವಂತಹ ಒಂದು ಶಬ್ದ ಇದು.